शंकरा आदिदेव शंकरा तेरे जाप के बिना चले ये सांस किस तरह मेरा कर्म तू ही जाने क्या बुरा है क्या भला तेरे रास्ते पे मैं तो आंख मूंद के चला तेरे नाम की जोत ने सारा लिया तमस मेरा नमो नमो शंकर भोलेनाथ शंकर जय प्रियो नाम शंभो हे शिवाय नमो नमो शंकर भोलेनाथ शंकर रुद्रदेव हे महेश्वर Hey, what's up everyone? My name is Pratap and welcome back to my YouTube channel. Let's get started. Yes, finally, so after a long time, actually ಅನ್ಕೊಂಡಿದ್ದೆ ಬರಬೇಕು ಅಂತ ಬಟ್ ತುಂಬ ದಿನ ಬರೋಕ್ಕಾಗಲಿಲ್ಲ. ಫೈನಲಿ ಐ ಮೀನ್ ಆದಿಯೋಗಿ ಇಶಾ ಫೌಂಡೇಶನ್ ರೈಟ್ ಇನ್ನೂ ಕೊಟ್ಟಿದ್ದಾರೆ ಸ್ಪಾಟ್ ಉಚಿತ ಸೇವೆ ದಯವಿಟ್ಟು ನಿಮ್ಮ ಪಾದಕ್ಷಣೆಯನ್ನು ಇಲ್ಲಿ ಕೊಡಿ ಬಟ್ ಇಲ್ಲಲ್ಲ ಅಲ್ಲಿ ಕೊಡಬೇಕು. ಎಸ್ ವೆದರ್ ಮಾತ್ರ ಸಕ್ಕತ್ತಾಗಿದೆ ಬಟ್ ಟೈಮ್ ನೋಡೋದು ಇವಾಗ ಆಲ್ಮೋಸ್ಟ್ 6:30 ಆಗಿದೆ. ಇನ್ನೂ ಸ್ವಲ್ಪ ಕತ್ಲಾಗ್ಬಿಡುತ್ತೆ. ಬಟ್ ಇನ್ನೊಂದೇನಂತ ಅಂತಂದರೆ ನನಗೆ ಒಂದು ಭಯ ಆಗ್ತಾ ಇರೋದು ಎಲ್ಲಿ ಮಳೆ ಬಂದುಬಿಡುತ್ತೆ ಅಂತ. ಸೊ ಮಳೆ ಬಂದುಬಿಟ್ರೆ ಅಂತೂ ದ ಮೇನ್ ಥಿಂಗ್ ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಅದನ್ನ ನೋಡೋಕ್ಕಾಗಲ್ಲ. ಐ ಆಮ್ ಸೋ ಡಿಸಪಾಯಿಂಟ್ ಆಗಿಬಿಡ್ತೀನಿ. ಇದಕ್ಕಿಂತ ಮುಂಚೆ ಆಲ್ರೆಡಿ ತುಂಬ ಸಲ ಹೋಗಿದ್ದೀನಿ ಎಲ್ಲಿ ಅಂತಂದರೆ ಕೊಯಂಬತ್ತೂರಲ್ಲಿ, ಬಟ್ ಇವಾಗಿಲ್ಲ. ಸೊ ಬಿಫೋರ್ ದ್ಯಾಟ್ ವಿ ಶುಡ್ ಗಿವ್ ಅ ಸ್ಲಿಪ್ಪರ್ಸ್. ಎಲ್ಲಿ ಅಂದರೆ ಅಲ್ಲೋಗಿ ಫಸ್ಟು ಕೊಡಬೇಕು, ಅದರ ನಂತರ ಈ ಕಡೆ ಎಂಟ್ರಿ ಮಾಡ್ತಾರೆ. ಇವತ್ತು ಮಂಡೇ ಬಟ್ ಆದ್ರೂ ತುಂಬ ಜನ ಬಂದಿದ್ದಾರೆ ಗುರು. ಸೊ ನಾನು ಎಂಟರ್ ಆಗಿದ ತಕ್ಷಣ ಫಸ್ಟು ನಮಗೆ ಸಿಗೋದೆ ನಾಗಮಂಟಪ. ಅದಾದಮೇಲೆ ಮುಂದೆ ಬಂದ ತಕ್ಷಣ ನೋಡ್ಬೋದು ಅಷ್ಟು ದೂರದಲ್ಲಿದೆ. ಆಲ್ಮೋಸ್ಟ್ ಏನೊಂದು ಇಲ್ಲಿಂದೊಂದು 200 ಮೀಟರ್ಸ್ ಇದೆ ಅಷ್ಟೇ. ಜನಸಾಗರ ಗುರು, ಜನಸಾಗರ. ಅಯ್ಯೋ ಅದು ಇವತ್ತು ಟೈಮ್ ಬಂದು ಆಲ್ಮೋಸ್ಟ್ 6:45 ಆಗಿದೆ ಬಟ್ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಹೇಳಬೇಕಂತ ಅಂದರೆ, ಬಿಕಾಸ್ ಯೂಶ್ವಲಿ ಸ್ಯಾಟರ್ಡೆ ಸಂಡೇ ತುಂಬ ಕ್ರೌಡ್ ಇರುತ್ತೆ. ಬಟ್ ಇವಾಗ ಇಷ್ಟೊಂದು ಜನ ಇದ್ದಾರೆ, ಏನೋ ಒಂಥರ ಪೀಸ್ ಅಂತ ಅನ್ನಿಸ್ತದೆ. ಬಟ್ ಇನ್ನೊಂದು ಏನು ಬೇಜಾರಾಗ್ತಿದೆ ಅಂತ ಅಂದರೆ ಆಲ್ಮೋಸ್ಟ್ ನೈಟ್ ಆಗ್ತಿದೆ ಗುರು. ಬಟ್ ಐ ಡೋಂಟ್ ಥಿಂಕ್ ಸೊ ಲೈಕ್ ಎಲ್ಲ ಪ್ರಾಪರಾಗಿ ಕಾಣಿಸುತ್ತೋ ವೀಡಿಯೋದಲ್ಲಿ ಅಂತ ಗೊತ್ತಿಲ್ಲ. ಬಟ್ ಐ ಟ್ರೈ. ಆ್ಯಂಡ್ ಇನ್ನೊಂದು ಅಂತಂದರೆ ಲೈಕ್ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬರೀ 75 ಕಿಲೋಮೀಟರ್ಸ್ ಇದೆ. ಬಸ್ಸಿಂದ ಕೂಡ ಬರ್ಬೋದು ಆರಾಮಾಗಿ. ಇನ್ ಕೇಸ್ ಓನ್ ವೆಹಿಕಲ್ ಕೂಡ ಬರ್ಬೋದು. ಪಾರ್ಕಿಂಗ್ ದೊಡ್ಡ ಸ್ಪೇಷಿಯಸ್ ಜಾಗ ಇದೆ. ಸೊ ಅದಾದಮೇಲೆ ರೋಡ್ಸ್ ಕೂಡ ತುಂಬ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ. ಇನ್ನೊಂದೇನಂತಂದರೆ ನಾನು ಬಸ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಟಿಕೆಟ್ ಪ್ರೈಸ್ದು ಏನೊಂದು 160 ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಟಿಕೆಟ್ ಪ್ರೈಸ್ ಆಗಿದ್ದು ಬರೀ 72 ರುಪೀಸು. ಸೊ ಬ್ಯಾಂಗ್ಳೂರಿಂದ ಚಿಕ್ಕಬಳ್ಳಾಪುರಗೆ ಆಲ್ಮೋಸ್ಟ್ 72 ರುಪೀಸ್ ಆಗುತ್ತೆ. ಅದಾದಮೇಲೆ ಅಲ್ಲಿಂದ ಇಲ್ಲಿಗೆ ಆಟೋದಲ್ಲಿ ಬಂದಾಗ 50 ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಬಟ್ ಓಕೆ, ತುಂಬ ಓವರ್ ಅಂತ ಅನಿಸಲ್ಲ. ಬಟ್ ಆರಾಮ್ ಪೇ ಮಾಡ್ಕೊಂಡು ಬರ್ಬೋದು. ಬಟ್ ಒಳಗಡೆ ಎಲ್ಲ ನಿಮಗೆ ಏನೂ ಚಾರ್ಜ್ ಮಾಡಲ್ಲ. ಸೊ ಇನ್ ಕೇಸ್ ನಾನು ಪಾರ್ಕಿಂಗ್ ಮಾಡಿದ್ರೆ ಮಾತ್ರ ನಮಗೆ ಚಾರ್ಜ್ ಮಾಡ್ತಾರೆ ಅಷ್ಟೇ. ಅಪಾರ್ಟ್ ಫ್ರಮ್ ದ್ಯಾಟ್ ಸಕ್ಕತ್ತಾಗಿದೆ. ಇನ್ನೊಂದೇನಂತ ಅಂದರೆ ನಾನು ಆಲ್ಮೋಸ್ಟು 2 ಟೈಮ್ಸ್ ಕೊಯಂಬತ್ತೂರು ಹೋಗಿದ್ದೀನಿ. ಬಟ್ ಅಲ್ಲಿ ನಾನು ಏನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಮೇಜರಾಗಿ ಲೈಟಿಂಗ್. ಸೀರಿಯಸ್ ಆಗಿ ನಾವು 2 ಟೈಮ್ಸ್ ಹೋದಾಗಲೂ ಕೂಡ ನಾನು ಲೈಟಿಂಗ್ ನೋಡಿಲ್ಲ ಹೇಗಿದೆ ಅಂತ. ಬಟ್ ನನ್ನ ಫ್ರೆಂಡ್ಸಲ್ಲಿ ತುಂಬ ಚೆನ್ನಾಗಿದೆ ಅಂತ. ಬಟ್ ಅದನ್ನು ನಾನು ಇಲ್ಲಿ ನೋಡೋದಕ್ಕೆ ಬಂದಿದ್ದೀನಿ. ಐ ಹೋಪ್ ನೋಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನಡೆಸಿ ಜಾತ್ರೆ ಥರ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲಿ ನೋಡಿದ್ರು ಜನ. ಮೈ ಗಾಡ್, ಸಿಕ್ಕಾಪಟ್ಟೆ ಜನ. ಸಿ ಆ್ಯಂಡ್ ವೆದರ್ ಕೂಡ ಸಾಕಾಗಿದೆ. ಆ್ಯಂಡ್ ಟೈಮ್ ಈಸ್ 6:49 ಆಗಿದೆ. ಎಸ್ ಇಲ್ಲೆಲ್ಲ ಜನ ಹೇಗೆ ಕುತ್ಕೊಂಡಿದ್ದಾರೆ ಅಂತಂದರೆ, ಇವಾಗ ಹಳ್ಳಿ ಕಡೆ ನಾಟಕ ಮಾಡಿಸ್ತಾರಲ್ಲ, ಕುತ್ಕೊತಾರಲ್ಲ, ಈವ್ನಿಂಗ್ ಆಗಿದ ತಕ್ಷಣ ಎಲ್ಲ ಅಡಿಗೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತಾರಲ್ಲ, ಬಂದು ಕುತ್ಕೊಂಡು ನಾಟಕ ನೋಡ್ತಾರಲ್ಲ. ಸೊ ಆ ಥರ ಜನ ಕುತ್ಕೊಂಡ್ಬಿಟ್ಟಿದಾರಲ್ಲ ಆ ಕಡೆ. ಸಮಯದಲ್ಲಿ ಪ್ರಾರಂಭವಾಗಲಿದೆ. ಅವೆಲ್ಲ ಆ್ಯಕ್ಚುಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಐ ಥಿಂಕ್ ಇಟ್ ಗೋನಾ ಸ್ಟಾರ್ಟ್ ವಿತಿನ್ 5 minutes. ಯು ಕ್ಯಾನ್ ಸಿ ದ ಗ್ಯಾದರಿಂಗ್ ಹಿಯರ್. ಮೈ ಗಾಡ್, ಎಷ್ಟು ಜನ ಬಂದಿದ್ದಾರೆ, ಇಟ್ಸ್ ಅಮೇಝಿಂಗ್. ಸೊ ಅಲ್ಲಿ ಇಂಟ್ರೆಸ್ಟ್ ಇದೆ ಗೊತ್ತಾ. ಸೊ ಅಲ್ಲಿ ನಾನು ನೋಡಿದ್ರೆ ಇನ್ನಿಸ್ಟ್ರಿ ಪೀಪಲ್ ಆರ್ ಕಮಿಂಗ್. ಸೊ
ಮಾನವರು ತಮ್ಮ ಪರಮ ಸ್ವರೂಪವನ್ನು ಕಂಡುಕೊಳ್ಳಲು ಅವನು 112 ವಿಧಾನಗಳನ್ನು ಅರ್ಪಿಸಿದನು. 112 ಅಡಿ ಎತ್ತರದ ಆದಿಯೋಗಿಯ ಈ ಭವ್ಯ ಮುಖವು ಅವನ ಈ ಅಮೂಲ್ಯ ಕೊಡುಗೆಯ ಸಂಕೇತವಾಗಿದೆ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity spectacular being is not of the past, but the future of humanity. To move humanity from hallucinations of ups and downs to nameless ecstasy. Spectacular being is not of the past, but the future of humanity. To move humanity from hallucinations of ups and downs to nameless ecstasy. ಲೇಸರ್ ಶೋ ಎಲ್ಲ ಮುಗೀತು. ತುಂಬ ಚೆನ್ನಾಗಿತ್ತು. ಇದನ್ನ ಇಷ್ಟು ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಲೈವಾಗಿ ಬಂದು ನೋಡಿದ್ರೆ ನಿಮಗೂ ತುಂಬ ಖುಷಿ ಆಗುತ್ತೆ.
ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನಾನು 2 ಸಲ ಕೊಯಂಬತ್ತೂರು ಹೋದಾಗಲೂ ಮಿಸ್ ಮಾಡ್ಕೊಂಡಿದ್ದು ಇದೇ ನಿನ್ನೆ. ಸೊ ಫೈನಲಿ ಲಿಟ್ರಲಿ 2 ಕಣ್ಣು ಸಾಲಲ್ಲ ಗುರು ನೋಡೋದಕ್ಕೆ, ಅಷ್ಟು ಲೇಸರ್ದು ಲೈಟ್ ಮಾತ್ರ ಎಲ್ಲ ಪ್ರತಿಯೊಂದು ಆಫ್ ಆಗಿಬಿಡುತ್ತೆ, ಇನ್ಕ್ಲೂಡಿಂಗ್ ರೆಸ್ಟೋರೆಂಟ್ಸು ಇಲ್ಲ ಈ ಲೈಟ್ಸು ಪ್ರತಿಯೊಂದು ಆಫ್ ಆಗಿಬಿಡುತ್ತೆ. ಸಕ್ಕತ್ತಾಗಿತ್ತು ಮಾತ್ರ. ಎಸ್ಪೆಷಲಿ ಆ ಅರ್ಧನಾರೀಶ್ವರಿ ಬಂದಾಗ ಮಾತ್ರ ಲಿಟ್ರಲಿ ಎಲ್ಲರೂ ಕೂಡ ಶಿಲೆ ಹೊಡ್ಕೊಂಡು ತುಂಬ ಚೆನ್ನಾಗಿತ್ತು ಮಾತ್ರ. ಲೈಕ್ನು ಇನ್ ಕೇಸ್ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ದಾರೆ ಬರಬೇಕು ಅಂದರೆ ಡೆಫಿನೆಟ್ಲಿ ಬರಬೇಕು, ಆದಷ್ಟು ಬೇಗ ಬರಬೇಕು. ಮುಂಚೆ ರೋಡೆಲ್ಲ ಸರಿ ಇರಲಿಲ್ಲ, ಆ್ಯಂಡ್ ಇವಾಗ ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಏನೂ ಪ್ರಾಬ್ಲಮ್ಸ್ ಇಲ್ಲ. ಅಮೇಝಿಂಗ್ ಆಗಿತ್ತು ಮಾತ್ರ. ಸೊ ಇನ್ನೂ ಡೆವಲಪ್ ಆಗಬೇಕು, ಲೈಕ್ ಕೊಯಂಬತ್ತೂರಲ್ಲಿ ಹೇಗಿದೆಯೋ ಅದಕ್ಕಿಂತ ಇನ್ನೂ ಕಮ್ಮಿ, ಬಟ್ ಇನ್ನೂ ಆಗೇ ಆಗುತ್ತೆ ಡೆಫಿನೆಟ್ಲಿ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ಇಲ್ಲೂ ಇಷ್ಟು ಹೇಳ್ತಾ ಲೈಕ್ ಅಲ್ಲಿ ಎಂಡ್ ದಿಸ್ ವಿಡಿಯೋ. ಸೊ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಸಿ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.